ಇನ್ನು ನಮ್ಮ ಜೊತೆ ಮಾತನಾಡೋಕ್ಕೆ ಖ್ಯಾತ ಗಾಯಕಿ ಎಂ.ಡಿ. ಪಲ್ಲವಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ. ಆಶಾ ಭೋಸ್ಲೆ ಅವರು ಈಗ ದಿಢೀರನೆ ನಿಧನ ಆಗಿರುವಂತಹ ಸುದ್ದಿಯನ್ನು ಕೇಳಿ ಮೊದಲು ನಿಮಗೆ ಏನಾಯಿತು, ಏನು ಅನಿಸ್ತು? ತುಂಬಾ ಒಂದು ನಂಬಿಕೆನೇ ಬರಲಿಲ್ಲ. ಮತ್ತೆ ತುಂಬಾ ದುಃಖ ಆಯ್ತು. ಆಶಾ ಭೋಸ್ಲೆ ಅವರು ಒಂಥರ ನಮ್ಮ ಭಾರತದ ಏನಂತಾರೆ ಜನರ ಮನಸ್ಸಿನಲ್ಲಿ ಎಷ್ಟೋ ವರ್ಷಗಳಿಂದ ಆರಾಧಿಸ್ತಾ ಇರುವಂತಹ ಗಾಯಕಿಯವರು. ಯಾವುದೇ ಭಾಷೆಯವರು ಇರ್ಬೋದು, ನಾವು ಆಶಾ ಭೋಸ್ಲೆ ಅವರನ್ನ ಕೇಳಿಯೇ ಬೆಳೆದಿದೀವಿ. ಪ್ರತಿನಿತ್ಯದ ದಿನನಿತ್ಯದ ಮನಸ್ಸಿನ ಒಂದು ಸೌಂಡ್ ಟ್ರ್ಯಾಕ್ ಇದೆಯಲ್ಲ, ಅದರಲ್ಲಿ ಆಶಾ ಭೋಸ್ಲೆ ಅವರ ಎಷ್ಟೋ ಹಾಡುಗಳಿದೆ. ಆಮೇಲೆ ಗಾಯಕರಿಗೆ ಗಾಯಕಿಯರಿಗೆ ಅವರು ಒಂದು ದೊಡ್ಡ ಸ್ಫೂರ್ತಿ. ನಮ್ಮ ಕೈಲಿ ಅಸಾಧ್ಯ ಅನ್ನೋ ಅಷ್ಟು ಆ ರೀತಿಯ ಕೆಲಸಗಳನ್ನ ಮಾಡಿ ಹೋಗಿದ್ದಾರೆ ಅವರು. ಹ್ಯೂಮನ್ಲಿ ಇಂಪಾಸಿಬಲ್ ಆ ತರದ್ದು ಕೆಲಸಗಳನ್ನ ಸಂಗೀತದಲ್ಲಿ ಮಾಡಿದ್ದಾರೆ ಅವರು. ಸೊ ತುಂಬಾ ದೊಡ್ಡ ನಷ್ಟ ಸಂಗೀತ ಜಗತ್ತಿಗೆ, ಭಾರತಕ್ಕೇನೆ ಒಂದು ದೊಡ್ಡ. ಅಂದ್ರೆ ನಿಮ್ಮ ಅವರ ಒಡನಾಟ ಯಾವ ತರ ಇತ್ತು ಮೇಡಮ್? ಇಲ್ಲ, ನಾನು ಅವರನ್ನು ಯಾವತ್ತೂ ಭೇಟಿ ಮಾಡಿಲ್ಲ. ನಾನು ಬರೀ ಒಬ್ಬ ಏನಂತಾರೆ ಅವರನ್ನ ಕೇಳುಗಳಾಗಿ, ಮತ್ತೆ ಅವರನ್ನ ತುಂಬಾ ಅವರ ಗಾಯನವನ್ನ ತುಂಬಾ ಇಷ್ಟಪಟ್ಟು ಕೇಳಿದ ಒಬ್ಬ ಗಾಯಕಿಯಾಗಿ ನಾನು ಮಾತಾಡ್ತಿದ್ದೀನಿ ಹೊರತು ನಾನು ಅವರನ್ನ ಯಾವತ್ತೂ ಭೇಟಿ ಮಾಡುವಂತ ಸದವಕಾಶ ನನಗೆ ಸಿಗ್ಲಿಲ್ಲ. ಅಂದ್ರೆ ಸಂಗೀತ ಕ್ಷೇತ್ರದಲ್ಲಿ ಇವರು ಎಷ್ಟೋ ಗಾಯಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಸೊ ಈಗಿರ್ಬೇಕಾದ್ರೆ ಎಷ್ಟೋ ಪ್ರಶಸ್ತಿಗಳು ಕೂಡ ಇವರಿಗೆ ಲಭಿಸಿದೆ. ಪದ್ಮಭೂಷಣ ಆಗಿರ್ಬೋದು, ದಾದಾ ಸಾಹೇಬ್ ಫಾಲ್ಕೆ ಆಗಿರ್ಬೋದು. ಹೌದು, ಈ ತರ ಎಲ್ಲ ಪ್ರಶಸ್ತಿಗಳು ಲಭಿಸಿರುವಂತಹ ಮಹಾನ್ ಗಾಯಕರು ಕೂಡ ತಪ್ಪಾಗೋದಲ್ಲ. ಆ ಪ್ರಶಸ್ತಿಗೆ ಒಂದು ದೊಡ್ಡ ಘನತೆ ಅಂತ ಹೇಳ್ಬೋದು ಅವ್ರಿಗೆ ಬಂದಿತ್ತು. ಹೌದು. ಸಾರಿ, ನೀವೇನ್ ಕೇಳಿದ್ರಿ ಕೇಳಿಸ್ಲಿಲ್ಲ ನನಗೆ. ಕೇಳಿಸ್ತಾ ಇದ್ದಾರೆ ಮೇಡಮ್ ನಮ್ದು? ಇವಾಗ ಕೇಳಿಸ್ತಾ ಹೇಳಿ. ಹಾ ಮೇಡಮ್, ಅದೇ ಈ ರೀತಿಯಾಗಿ ಸಡನ್ ಆಗಿ ದಿಢೀರನ್ನೇ ಅವರು ನಿಧನರಾಗಿರುವಂತ ಸುದ್ದಿಯನ್ನ ಕೇಳಿದ ತಕ್ಷಣ ನಿಮಗೆ ಏನ್ ಅನಿಸ್ತು? ಎಲ್ಲಿದ್ರಿ ನೀವು ವಿಷಯ ಕೇಳಿದಾಗ? ನಾನು ಎಲ್ಲೋ ಇದಕ್ಕೆ ಯಾವ್ದೋ ರಿಹರ್ಸಲ್ಗೆ ಹೋಗ್ತಾ ಇದ್ದೀನಿ, ಇವಾಗ ನನಗೆ ಗೊತ್ತಾಯ್ತು. ನನಗೆ ಗೊತ್ತಿರ್ಲಿಲ್ಲ ಅವ್ರಿಗೆ ಹುಷಾರಿಲ್ಲ ಅಂತಾನು ಗೊತ್ತಿರ್ಲಿಲ್ಲ. ತಕ್ಷಣ ಇವಾಗ ನನಗೆ ಒಂದ್ 5 ನಿಮಿಷದ ಹಿಂದೆ ಮಾತ್ರ ಗೊತ್ತಾಯ್ತು. ಐ ಆಮ್ ವೆರಿ ಶಾಕ್. ನನ್ಗೆ ಇನ್ನೇನು ಹೇಳಕ್ ಗೊತ್ತಾಗ್ತಾ ಇಲ್ಲ. ಬಹಳ ಶಾಕ್ ಆಯ್ತು. ಅವರ ಬರೀ ಹಾಡಷ್ಟೇ ಅಲ್ಲ, ಅವ್ರ ಮಾತು ಕೇಳೋದನ್ನು ತುಂಬಾ ಖುಷಿಯಿಂದ ಕೇಳ್ತಾ ಇದ್ದೆ. ಯಾಕೆಂದ್ರೆ ಅವರು ಆಗಿನ ಕಾಲದ ಎಷ್ಟೋ ರೆಕಾರ್ಡಿಂಗಿನ ಕಥೆಗಳು, ಅವರ ಅನುಭವದ ಕಥೆಗಳು ಅದೆಲ್ಲ ಹೇಳ್ತಾ ಇದ್ರಲ್ಲ, ಅದು ಕೇಳಕ್ಕೇನೆ ತುಂಬಾ ಕಲಿತಾ ಇದ್ವಿ ಅದರಿಂದ ಕೇಳಿ. ಹೆಚ್ಚಾಗಿ ಅವರ ವ್ಯಕ್ತಿತ್ವ ಕೂಡ ತುಂಬಾ ವಿನಯ ರೂಪದಲ್ಲಿ ಇರ್ತಾ ಇತ್ತು. ಯಾವುದೇ ಕೂಡ ಗರ್ವಾಗಿರ್ಲಿ, ಅಹಂಕಾರ ಆಗಿರ್ಲಿ, ಯಾವುದು ಕೂಡ ಇರ್ತಾ ಇರಲಿಲ್ಲ. ಅಂತ ಒಂದು ಸರಳವಾದಂತಹ ವ್ಯಕ್ತಿತ್ವ ಅವ್ರದಾಗಿತ್ತು. ತುಂಬಾ ಸರಳ ವ್ಯಕ್ತಿತ್ವ, ಬಟ್ ಅಷ್ಟೇ ಗಟ್ಟಿ ಮನ್ಸು. ಹೌದು, ಆಶಾ ಭೋಸ್ಲೆ ಅವರು ಬಹಳ ಗಟ್ಟಿ ಮನ್ಸು. ಇದನ್ನ ಮಾಡಕ್ ಸಾಧ್ಯ ಇಲ್ಲ ಅಂತ ಅವರು ಯಾವತ್ತು ಒಂದು ದಿನಾನು ಹೇಳಿರ್ಲಿಲ್ಲ. ಅಂದ್ರೆ ಗಾಯನ ಏನೇ ಹಾಡ್ಕೊಡಿ, ನಾನು ಹಾಡ್ತೀನಿ, ಕೊಡಿ ನನ್ಗೆ ಅಂತ ಆ ರೀತಿ ಚಾಲೆಂಜ್ ನ ಸ್ವೀಕರಿಸುವಂತ ಧೈರ್ಯ ಅವ್ರಿಗೆ. ಸೊ ಅವರು ಬೇರೆ ಜೀವನದಲ್ಲಿ ಬಹಳ ಸಿಂಪಲ್ ಆಗಿದ್ರು, ಬಟ್ ಅವರು ಜೀವನವನ್ನ ಬಹಳ ಸುಂದರವಾಗಿ ಶಿ ಲಿವ್ಡ್ ವೆರಿ ಬ್ಯೂಟಿಫುಲ್ ಲೈಫ್. ಶಿ ಲಿವ್ಡ್ ಲೈಫ್. ಮದ್ವೆ ಆಯ್ತು, ಮತ್ತೆ ಮಕ್ಕಳಿದ್ರು, ಮತ್ತೆ ಒಂಥರ ಜೀವನವನ್ನ ಎಂಜಾಯ್ ಮಾಡ್ತಾ ಇದ್ರು ಅವರು. ಅವ್ರ ಗಾಯನದಲ್ಲೂ ಅದ್ ನಮ್ಗೆ ಕಾಣಿಸುತ್ತೆ. ಜೀವನವನ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂತ. ನೀವು ಯಾವತ್ತೂ ಅವ್ರನ್ನ ಭೇಟಿ ಮಾಡೋಕೆ ಅವಕಾಶ ಸಿಗ್ಲಿಲ್ವಾ? ಸಿಗ್ಲಿಲ್ಲ ನನಗೆ ಸಿಗ್ಲಿಲ್ಲ. ನನ್ನ ದುರಾದೃಷ್ಟ. ನನಗೆ ಅವ್ರನ್ನ ಮೀಟ್ ಮಾಡೋ ಅವಕಾಶ ಸಿಗ್ಲಿಲ್ಲ. ಥ್ಯಾಂಕ್ ಯು ಪಲ್ಲವಿ, ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.